ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೇನೆ ರೀ ನೈಸ್ ಟ್ಯಾಬ್ಲೆಟ್ ಬಗ್ಗೆ. ಇಲ್ಲ ಇದಕ್ಕೆ ನೈಸ್ 100 mg ಟ್ಯಾಬ್ಲೆಟ್ ಅಂತ ಕರೀತಾರ. ನೈಸ್ ಟ್ಯಾಬ್ಲೆಟ್ ಅಂದ್ರೆ ಏನು, ಯಾವ ಸಮಸ್ಯೆಯನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರ. ಇದ್ರೊಳಗಡೆ ಪ್ರಮುಖ ಕಂಟೆಂಟ್ ಏನಿರ್ತೈತಿ, ಯಾವ ಪ್ರಮಾಣದ ಡಾಕ್ಟರ್ ನಿಮ್ಗೆ ಇದನ್ನು ಸೇವನೆ ಮಾಡ್ಲಿಕ್ಕೆ ಹೇಳ್ತಾರೆ, ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡಬಹುದು, ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಈ ಟ್ಯಾಬ್ಲೆಟ್ ತಗೊಂಡ್ರೆ ನಿಮ್ಗೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಮತ್ತೆ ಯಾರಿದ್ರ ಉಪಯೋಗ ಮಾಡ್ಲಿಕ್ಕೆ ಹೋಗಬಾರ್ದು, ಇದ್ರ ಸಬ್ಸ್ಟಿಟ್ಯೂಟ್ಸ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ನೀವು ಇದನ್ನು ಖರೀದಿ ಮಾಡಬಹುದು, ಕಂಪ್ಲೀಟ್ ಮಾಹಿತಿ ನಾನು ನಿಮ್ಗೆ ವಿಡಿಯೋದ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ ನಿಂತ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತೆ ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ನೈಸ್ ಟ್ಯಾಬ್ಲೆಟ್ ನೋಡ್ರಿ, ಇದು ಒಂದು ಅಲೋಪತಿಕ್ ಟ್ಯಾಬ್ಲೆಟ್. ಮತ್ತೆ ಇದನ್ನ ಎಲ್ಲಿ ಡಾಕ್ಟರ್ ಬರೆದು ಕೊಟ್ಟಿರ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಮ ಮೈಯಾಗ ಯಾವುದೇ ರೀತಿ ನೋವು ಐತಂದ್ರ, ಇಲ್ಲ ಅಲ್ಲಿ ಸಣ್ಣಗ ಬಾವು ಊತ ಬಂದೈತಂದ್ರ ಅದನ್ನ ಗುಣಪಡಿಸ್ಲಿಕ್ಕೆ ಬರೆದು ಕೊಟ್ಟಿರ್ತಾರೆ. ಇಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಎಲ್ಲಿದ್ರೆ ಡಾಕ್ಟರ್ ನಿಮ್ಗೆ ಬರೆದು ಕೊಟ್ಟಿರ್ತಾರಪ್ಪ ಅಂದ್ರೆ ನೋಡ್ರಿ, ನಿಮ್ಗೇನ್ರ ರೂಮಾಟೋಯ್ಡ್ ಆರ್ಥರೈಟಿಸ್ ಆಮವಾತ ಸಮಸ್ಯೆ ಐತಂದ್ರ, ಮೊಣಕಾಲು ನೋವು ಬಹಳ ಜಾಸ್ತಿ ವಿಪರೀತ ಐತಿ, ಬೆಳಿಗ್ಗೆ ಕಾಲು ಜಾಮ್ ಆಗಿಬಿಡ್ತಾವ ಅಂದ್ರ, ಇಲ್ಲ ನಿಮ್ದು ಏನರ ಆಪರೇಷನ್ ಆಗೈತಿ, ಆಪರೇಷನ್ ಆದ್ಮೇಲೆ ನಿಮ್ಗೆ ಬಹಳ ವಿಪರೀತ ನೋವು ಆಗ್ತಾ ಇದೆ ಆಪರೇಟೆಡ್ ಪಾರ್ಟ್ನಾಗ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ, ನಿಮ್ಗೆ ಏನಾರ ಜ್ವರ ಐತಂದ್ರ, ಇಲ್ಲ ಮಹಿಳೆಯರಿಗೆ ಪೀರಿಯಡ್ ಏನಾಗುತ್ತೆ ತಿಂಗಳ ಮುಟ್ಟೇನು ಹೋಗ್ತೈತಿ, ಆ ಟೈಮ್ನಾಗ ನಿಮ್ಗೆ ಏನಾರ ಬಹಳ ಜಾಸ್ತಿ ನೋವು ಬರ್ತಾ ಇದೆ ಅಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ, ಇಲ್ಲ ನಿಮ್ಮ ಮೈಯಾಗ ಯಾವುದೇ ರೀತಿ ನೋವು ಇತ್ತಂದ್ರೆ ಅದನ್ನ ಗುಣಪಡಿಸ್ಲಿಕ್ಕೆ ಡಾಕ್ಟರ್ ಇದನ್ನ ರೆಕಮೆಂಡ್ ಮಾಡ್ತಾರೆ. ಅಲ್ಲಿ ನೀವು ಇದ್ರ ಉಪಯೋಗ ಮಾಡ್ಬೋದು. ಈ ಟ್ಯಾಬ್ಲೆಟ್ ಅದು ಮೇನ್ ಕಂಟೆಂಟ್ ಏನಪ್ಪಾ ಅಂದ್ರೆ ನೋಡ್ರಿ, ಪ್ರತಿಯೊಂದು ಟ್ಯಾಬ್ಲೆಟ್ ಒಳಗಡೆ ನಿಮಿಸುಲೈಡ್ 100 mg ಪ್ರಮಾಣದಾಗ ಇರ್ತೈತಿ. ನಿಮಿಸುಲೈಡ್ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸಿಗೆ ಬಿಲಾಂಗ್ ಆಗುತ್ತಂದ್ರೆ NSAIDs, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್. ಇದನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಕಂಪನಿ ಯಾವ್ದಪ್ಪ ಅಂದ್ರೆ ಡಾಕ್ಟರ್ ರೆಡ್ಡಿ ಲ್ಯಾಬೋರೇಟರೀಸ್. ಈ ಟ್ಯಾಬ್ಲೆಟ್ ಅನ್ನು 30°C ತಳಗೆ ಸ್ಟೋರ್ ಮಾಡಬೇಕಾಗ್ತೈತಿ. ಇದ್ರ ಡೋಸೇಜ್ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಮೊದಲು ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಅಡಲ್ಟ್ ಡೋಸೇಜ್ ಹೇಳ್ಕೊಡ್ತೀನಿ. ಯಾರು ವಯಸ್ಸು 18 ಮೇಲೆ ಇದೆ, ಪುರುಷರಾಗಿರ್ಬೋದು ಮಹಿಳೆಯರಾಗಿರ್ಬೋದು, ನೋಡ್ರಿ ಈ ಟ್ಯಾಬ್ಲೆಟ್ ಡಾಕ್ಟರ್ ನಿಮ್ಗೆ ಒಂದೇದ್ದು ಯಾವಾಗ ನಿಮ್ಗೆ ಬಹಳ ವಿಪರೀತ ನೋವು ಇರ್ತೈತಿ ಅವಾಗ ತಗೋಬಹುದು ಒಂದು ಟ್ಯಾಬ್ಲೆಟ್ ಅಂತ ಹೇಳ್ಬೋದ್ರಿ. ಅದಕ್ಕೆ 1 SOS ಅಂತಾರ. ಇಲ್ಲ ಕೆಲವೊಂದಿಷ್ಟು ಬಹಳ ವಿಪರೀತ ಕಂಡೀಷನ್ ಇದ್ರ ಟ್ಯಾಬ್ಲೆಟ್ 3 ಹೊತ್ತು ತೊಗೊಳಕ್ ಹೇಳ್ತಾರ್ರಿ. ಬೆಳಿಗ್ಗೆ ಒಂದು, ಮಧ್ಯಾಹ್ನ ಒಂದು, ರಾತ್ರಿಗೆ ಒಂದು. ಊಟ ಆದ್ಮೇಲೆ ಈ ಟ್ಯಾಬ್ಲೆಟ್ ಸೇವನೆ ಮಾಡಬೇಕು, ಮತ್ತೆ ನಾರ್ಮಲ್ ನೀರ್ ಜೊತೆ ತಗೋಬೇಕಿರ್ತೈತ್ರಿ. ಕೆಲವೊಂದಿಷ್ಟು ಕಂಡೀಷನ್ ಬೆಳಿಗ್ಗೆ ಒಂದು, ರಾತ್ರಿಗೆ ಒಂದು ತೊಗೊಳಕ್ ಹೇಳ್ತಾರ ಊಟ ಆದ್ಮೇಲೆ ನಾರ್ಮಲ್ ನೀರ್ ಜೊತೆಗೆ. ಕೆಲವೊಂದಿಷ್ಟು ಕಂಡೀಷನ್ ದಿನಕ್ಕೆ ಒಂದೇ ಟ್ಯಾಬ್ಲೆಟ್ ತೊಗೊಳಕ್ ಹೇಳ್ತಾರ. ಬೆಳಿಗ್ಗೆ ಒಂದು ನಾಷ್ಟ ಆದ್ಮೇಲೆ ತಗೊಂಡ್ರೆ ಇದನ್ನ ಸಾಕು, ನಾರ್ಮಲ್ ನೀರ್ ಜೊತೆ ತಗೋಬೇಕು. ಇಲ್ಲ ನಿಮ್ ಟ್ರೀಟಿಂಗ್ ಡಾಕ್ಟರ್ ಯಾವ ರೀತಿ ನಿಮ್ಗೆ ಸೇವನೆ ಮಾಡ್ಲಿಕ್ಕೆ ಹೇಳೋಂತಾರ ಆ ರೀತಿ ಕೂಡ ನೀವು ಇದ್ರ ಉಪಯೋಗ ಮಾಡಬಹುದ್ರಿ. ಎಷ್ಟು ದಿನದ ಮಟ್ಟ ಈ ಟ್ಯಾಬ್ಲೆಟ್ ನೀವು ಉಪಯೋಗ ಮಾಡಬಹುದು, ಸೊ ನೋಡ್ರಿ ಅದು ಡಿಪೆಂಡ್ ಆಗುತ್ತೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಮೇಲೆ. ನಿಮ್ಗೆ ಏನ್ ಸಮಸ್ಯೆ ಇದೆ ಡಾಕ್ಟರ್ ಎಲ್ಲ ಮೊದಲು ಪರಿಶೀಲನೆ ಮಾಡ್ತಾರೆ, ನಿಮ್ ರಿಪೋರ್ಟ್ಸ್ ನೋಡ್ತಾರ, ನಿಮ್ ಬಾಡಿ ಕಂಡೀಷನ್ ಏನೈತೆ ಎಲ್ಲ ನೋಡ್ತಾರ. ನೋಡಾದ್ಮೇಲೆ ನಿಮ್ ಟ್ರೀಟಿಂಗ್ ಡಾಕ್ಟರ್ ಎಷ್ಟು ದಿನ ತೊಗೊಳಕ್ ಹೇಳೋಂತಾರ ಅಷ್ಟು ದಿನ ನೀವು ಇದ್ರ ಉಪಯೋಗ ಮಾಡಬಹುದು. ಈ ಟ್ಯಾಬ್ಲೆಟ್ ಯಾವ ರೀತಿ ಕೆಲಸ ಮಾಡುತ್ತೆ, ಸೊ ನೋಡ್ರಿ ನಾನು ನಿಮ್ಗೆ ಹೇಳ್ದಂಗ ನಿಮಿಸುಲೈಡ್ ಏನಿದೆ ಯಾವ ಕ್ಲಾಸ್ ಆಫ್ ಮೆಡಿಸಿನ್ಸ್ ಬಿಲಾಂಗ್ ಆಗುತ್ತೆ ಅಂದ್ರೆ NSAIDs, ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಾಮೇಟರಿ ಡ್ರಗ್ಸ್. ಸೊ ಇದು ಏನ್ ಮಾಡುತ್ತಪ್ಪ ಅಂದ್ರೆ ನಿಮ್ಮ ಮೈ ಒಳಗಡೆ ಸರ್ಟೈನ್ ಕೆಮಿಕಲ್ ಮೆಸೆಂಜರ್ಸ್ ಇರ್ತೈತ್ರಿ, ಅದನ್ನ ಬ್ಲಾಕ್ ಮಾಡಿಬಿಡ್ತೈತಿ ಇದು. ಯಾಕಂದ್ರೆ ಅದ್ರ ಸಂಬಂಧನ ನಿಮ್ಗೆ ನೋವು ಊತ ಫೀಲ್ ಆಗ್ತಿರ್ತೈತಿ. ಇದು ಅದನ್ನ ಬ್ಲಾಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ನಿಮ್ಗೆ ನೋವು ಒಟ್ಟ ಫೀಲ್ ಆಗಲ್ರಿ, ಮತ್ತೆ ನಿಮ್ಗೆ ಏನ್ ಲಕ್ಷಣ ಇರ್ತಾವ ಎಲ್ಲ ಸುಧಾರಣೆ ಆಗಿಬಿಡ್ತಾವ್ರಿ. ಈ ಟ್ಯಾಬ್ಲೆಟ್ ತೊಗೊಂಡ್ರೆ ಏನೇನು ಸೈಡ್ ಎಫೆಕ್ಟ್ ಆಗ್ಬೋದು, ಸೊ ನೋಡ್ರಿ ಸೈಡ್ ಎಫೆಕ್ಟ್ ಏನಿರ್ತೈತಿ, ಪ್ರತಿಯೊಬ್ಬರು ಇದನ್ನ ಯಾರ್ಯಾರು ತೊಗೊಂತಾರೆ ಎಲ್ಲರಿಗೂ ಆಗಂಗಿಲ್ಲ, ಕೆಲವೊಂದಿಷ್ಟು ಜನಕ್ಕೆ ಮಾತ್ರ ಆಗುತ್ತೆ. ಆದ್ರೆ ಏನಾಗ್ಬೋದು, ನಿಮ್ಗೆ ವಾಂತಿ ಬಂದಂಗೆ ಆಗ್ಬೋದು, ನಿಮ್ಗೆ ಬೇದಿ ಚಾಲು ಆಗ್ಬೋದು, ವಾಂತಿ ಮಾಡ್ಕೊಳಿಕ್ ಸ್ಟಾರ್ಟ್ ಮಾಡಿಬಿಡ್ತೀರಿ. ಇಲ್ಲ ನಿಮ್ಮ ಲಿವರ್ ಎಂಜೈಮ್ಸ್ ಏನಿರ್ತಾವೆ ನೋಡ್ರಿ ಅವು ಜಾಸ್ತಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಅದಕ್ಕೆ ನಿಮ್ಮ ಡಾಕ್ಟರ್ ಎಷ್ಟು ದಿನ ಟ್ಯಾಬ್ಲೆಟ್ ತೊಗೊಳಕ್ ಹೇಳಾರ ಅಷ್ಟೇ ದಿನ ತೊಗೋಬೇಕ್ರಿ. ಸುಮ್ಮನೆ ಅನ್ನೆಸೆಸರಿ ಟ್ಯಾಬ್ಲೆಟ್ ತಿನ್ನಕ್ ಹೋಗ್ಬಾರ್ದು. ಡೈಲಿ ಡಾಕ್ಟರ್ ಕೇಳಾರ್ದೆ ಟ್ಯಾಬ್ಲೆಟ್ ತಿನ್ನಕ್ ಹೋಗ್ಬಾರ್ದು. ಕೆಲವೊಂದಿಷ್ಟು ಜನ ಸುಮ್ಮನೆ ತಿಂತಿರ್ತಾರ್ರಿ. ಸೊ ಅಂತಾರಿಗೆ ನೋಡ್ರಿ ಇದು ಟ್ಯಾಬ್ಲೆಟ್ ಏನಿದೆ ನಿಮ್ ಲಿವರ್ ಕೆಡಿಸ್ಬೋದು, ನಿಮ್ ಕಿಡ್ನಿ ಕೆಡಿಸ್ಬೋದು, ಮತ್ತೆ ನಿಮ್ ಹೊಟ್ಟೆ ಒಳಗಡೆ ರಕ್ತಸ್ರಾವ ಆಗ್ಬೋದು, ಬ್ಲೀಡಿಂಗ್ ಆಗ್ಬೋದು ಕೂಡ ಸಾಧ್ಯತೆ ಇರ್ತೈತ್ರಿ ಈ ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ. ಸೊ ಈ ನೀವು ಈ ಟ್ಯಾಬ್ಲೆಟ್ ತಿಂದಿರ್ತೀರ ನೋಡ್ರಿ, ಇದ್ರದ್ದು ಇಫೆಕ್ಟ್ ನಿಮ್ ಬಾಡಿ ಒಳಗಡೆ 8 10 ತಾಸು ಮಟ್ಟ ಇರ್ತೈತ್ರಿ. ಈ ಟ್ಯಾಬ್ಲೆಟ್ಸ್ ಅದು ಕಾಂಟ್ರಾ ಇಂಡಿಕೇಶನ್ಸ್ ಏನು, ಯಾರು ಇದನ್ನ ತೊಗೊಳಿಕ್ ಹೋಗ್ಬಾರ್ದು ಅಂದ್ರೆ ನೋಡ್ರಿ, ಗರ್ಭವತಿ ಮಹಿಳೆಯರು ಈ ಟ್ಯಾಬ್ಲೆಟ್ ತೊಗೊಳಕ್ ಹೋಗ್ಬಾರ್ದು. ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಿರ್ತಾರ ಅವ್ರು ಇದನ್ನ ತೊಗೊಳಕ್ ಹೋಗ್ಬಾರ್ದು. ನೀವೇನಾರ ಕಿಡ್ನಿ ಪೇಷಂಟ್ ಇದ್ರಿ ಅಂದ್ರೆ ಈ ಟ್ಯಾಬ್ಲೆಟ್ ತೊಗೊಳಕ್ ಹೋಗ್ಬಿಡ್ರಿ. ನಿಮ್ಗೆ ಏನಾರ ಲಿವರ್ ಸಂಬಂಧಿತ ರೋಗ ಐತಂದ್ರೆ ಈ ಟ್ಯಾಬ್ಲೆಟ್ ನಿಮ್ ಡಾಕ್ಟರ್ ತೊಗೊಳಕ್ ಹೇಳ್ಯಾರಂದ್ರೆ ತೋರಿ, ಇಲ್ಲಾಂದ್ರೆ ತೊಗೊಳಕ್ ಹೋಗ್ಬೇಡ್ರಿ. ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ತಿಳಿಸ್ಕೊಡ್ತೇನೆ ನೋಡ್ರಿ. ಸಬ್ಸ್ಟಿಟ್ಯೂಟ್ಸ್ ಅಂದ್ರೆ ನೈಸ್ ಟ್ಯಾಬ್ಲೆಟ್ ಏನಿದೆ ಇದೊಂದು ಬ್ರ್ಯಾಂಡ್ ಹೆಸರು. ಇದ್ರೊಳಗೆ ಕಂಟೆಂಟ್ ನಿಮಿಸುಲೈಡ್ 100 mg ಪ್ರಮಾಣದಾಗ ಇರ್ತೈತೆ. ಸೊ ನಿಮಿಸುಲೈಡ್ 100 mg ಕಂಟೆಂಟ್ ಇದ್ದ ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪನಿ ಅವರು ತಮ್ಮ ಟ್ಯಾಬ್ಲೆಟ್ ತಯಾರು ಮಾಡಿರ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಪೈರಿಮ್ಯಾಡ್ 100 mg ಟ್ಯಾಬ್ಲೆಟ್, ನಿಮೋಜಿನ್ 100 mg ಟ್ಯಾಬ್ಲೆಟ್, ನೋವೋಲೇಟ್ ಟ್ಯಾಬ್ಲೆಟ್, ನಿಮುಲೈಸ್
100 mg ಟ್ಯಾಬ್ಲೆಟ್, ನೈಸಿಪ್ ಟ್ಯಾಬ್ಲೆಟ್. ಸೊ ಇವೆಲ್ಲದ್ರ ಒಳಗೂ ಕಂಟೆಂಟ್ ಸೇಮ್ ಇರ್ತೈತಿ, ಇದ್ರದ್ದು ವರ್ಕಿಂಗ್ ಆಕ್ಷನ್ ಎಲ್ಲ ಸೇಮ್ ಇರ್ತೈತ್ರಿ. ಈ ಟ್ಯಾಬ್ಲೆಟ್ ಮೂಲ್ಯದ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ಇದು ನೋಡ್ರಿ ನಿಮ್ಗೆ 130 ರೂಪಾಯಿ, 130 ರೂಪೀಸ್ನಾಗ 15 ಟ್ಯಾಬ್ಲೆಟ್ ಅದು ಒಂದು ಸ್ಟ್ರಿಪ್ ಸಿಗ್ತೈತ್ರಿ ನೈಸ್ ಟ್ಯಾಬ್ಲೆಟ್. ಅವೈಲೇಬಿಲಿಟಿ ಬಗ್ಗೆ ಹೇಳ್ಕೊಡ್ಬೇಕಂದ್ರೆ ನೋಡ್ರಿ ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರ್ದು ಕೊಟ್ಟಂತ ಚೀಟಿ ಇತ್ತಂದ್ರೆ ಇದನ್ನ ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್ ಇಲ್ಲ ಯಾವ್ದಾದ್ರು ಜನರಲ್ ಫಾರ್ಮಸಿ ಇದ್ದಾಗ ಬಹಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬಹುದ್ರಿ. ಅನ್ಕೊಂತೀನಿ ವಿಡಿಯೋದಾಗ ನಾ ಏನ್ ಮಾಹಿತಿ ನಿಮ್ಮೆಲ್ಲರ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ಮುಂದೆ ಕೂಡ ಇದೇ ರೀತಿ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಂದ್ರೆ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣುತ್ತೆ ನೋಡ್ರಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಮತ್ತೆ ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ಈ ವಿಡಿಯೋ ಅವಶ್ಯಕತೆ ಇರುತ್ತೆ ನೋಡ್ರಿ ಅವ್ರ ಜೊತೆ ಇದನ್ನ ಶೇರ್ ಮಾಡಬಹುದು. ವಿಡಿಯೋ ನೋಡಾದ್ಮೇಲೆ ಕೂಡ ಮನಸ್ಸಿನಾಗ ಏನಾರ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸಿದಂಗ ಯಾವ್ದು ಮೆಡಿಸಿನ್ಸ್ ಡಾಕ್ಟರ್ ಕನ್ಸಲ್ಟೇಷನ್ ಇರ್ಲಾರ್ದ ತಗೊಳಕ್ ಹೋಗ್ಬೇಡ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ ತಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಶನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.